ಕುಂಭಮೇಳ ಜಾನೇಸೆ ಏನು ಹೋಗೋದ್ರಿಂದ ಬಡತನ ನಿವಾರಣೆ ಆಗತ್ತಾ, ಆಮೇಲೆ ಬಡವರ ಹೊಟ್ಟೆ ತುಂಬತ್ತಾ, ಇದೆಲ್ಲ ಕೇಳಿದ್ರಿ. ಹಿಂದೂ ಧರ್ಮವಾಗಿದ್ದ ಕಾರಣಕ್ಕೆ ಕೇಳಿದ್ರಿ. ಈಗ ತೆಲಂಗಾಣದಲ್ಲಿ ಈಗ ರಂಜಾನ್ ಬರ್ತಾ ಇದೆ, ಪವಿತ್ರ ತಿಂಗಳು, ಮುಸ್ಲಿಮರ ಪವಿತ್ರ ತಿಂಗಳು. ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಅವರು, ಮಾಡಬೇಕು. ಅದು ಅವರು ಏನು ಧಾರ್ಮಿಕವಾಗಿ ಅದನ್ನು ಪಾಲನೆ ಮಾಡ್ತಾ ಇರುವಂಥದ್ದು. ಈಗ ತೆಲಂಗಾಣದಲ್ಲಿ 2 ಗಂಟೆ ಕಡಿತ ಮಾಡಿದ್ದಾರೆ. ಈಗ ಕರ್ನಾಟಕದಲ್ಲೂ ಮಾಡಬೇಕು ಅಂತ ಅಹವಾಲು ಬಂದಿದೆ. ದಮ್ಮಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಈಗ ನಿಮಗೆ ಹೇಳೋದಕ್ಕೆ ಧೈರ್ಯ ಇದೆಯಾ? ತೆಲಂಗಾಣದಲ್ಲಿ ಹೆಂಗೆ ಮಾಡಿದ್ರೆ, ತೆಲಂಗಾಣ ಮೇ ಕ್ಯೂ ಕಿಯಾ 2 ಗಂಟಾ ಏನು 2 ಗಂಟೆ ಕಡಿತ ಹೆಂಗೆ ಮಾಡಿದ್ರಿ, ಹೊಟ್ಟೆ ತುಂಬತ್ತಾ ಅಂತ ಯಾಕೆ ನಿಮಗೆ ಕೇಳೋ ಧೈರ್ಯ ಇದೆಯಾ? ಅದಕ್ಕೆ ಕೇಳ್ತಾ ಇರೋದು. ನೋಡಿ, ಭಾರತ ದೇಶ ಇದೆಯಲ್ಲ, ಪ್ರತಿಯೊಂದು ಧರ್ಮವನ್ನು ಕೂಡ ಗೌರವಿಸುತ್ತೆ, ಪ್ರತಿಯೊಂದು ಅವರ ಧಾರ್ಮಿಕ ನಂಬಿಕೆಗಳನ್ನು ಕೂಡ ಗೌರವಿಸುತ್ತೆ. ಆದರೆ ಭಾರತಕ್ಕೆ ಮೂಲವಾದಂಥ ಒಂದು ಧರ್ಮ ಅಂತಿದೆ, ಅದು ಹಿಂದೂ ಧರ್ಮ, ಸನಾತನ ಧರ್ಮ. ನೀವು ಅದರ ಬಗ್ಗೆನೇ ಅಟ್ಯಾಕ್ ಮಾಡ್ತಾ ಉಳಿದವ್ರಿಗೆಲ್ಲ ನೀವು ಏನು ರೆಡ್ ಕಾರ್ಪೆಟ್ ಹಾಸ್ತಾ ಇದ್ದರೆ ನಿಮ್ಮನ್ನು ಪ್ರಶ್ನೆ ಮಾಡಬೇಕಾ ಬೇಡವಾ? ಈಗ ನೋಡಿ, ತೆಲಂಗಾಣ ಮಾದರಿಯಲ್ಲಿ ರಂಜಾನ್ ರಜೆಗೆ ಮನವಿ ಸಿದ್ದರಾಮಯ್ಯಗೆ KPCC ಉಪಾಧ್ಯಕ್ಷ ಹುಸೇನ್ ಮನವಿ ಮಾಡಿದ್ದಾರೆ. ನಾನು ಮನವಿ ಮಾಡಿದ್ರ ಬಗ್ಗೆ ಏನು ನಾನು ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ. ಅವರು ನಮ್ಮ ಹಬ್ಬವನ್ನು ಆಚರಿಸ್ಬೇಕಪ್ಪ, ನಮ್ಗೆ ಕೊಡಿ ಅಂತ ಅವ್ರು ಕೇಳ್ತಾ ಇದ್ರು, ತಪ್ಪೇನಿಲ್ಲ. ಆದರೆ ಕುಂಭಮೇಳಕ್ಕೆ ಹೋದಾಗ ಬೈದಂತಹ, ರಾಮ ಮಂದಿರಕ್ಕೆ ಹೋಗಬೇಡಿ ಅಂತ ಬೈದಂತಹ ಈ ಮಲ್ಲಿಕಾರ್ಜುನ ಖರ್ಗೆಗೆ ಮುಖ ಇದೆಯಾ ಇದರ ಬಗ್ಗೆ ಮಾತಾಡೋದಕ್ಕೆ? ರಂಜಾನ್ ಟೈಮ್ನಲ್ಲಿ 2 ಗಂಟೆ ರಿಯಾಯಿತಿ ನೀಡಬೇಕು, ತೆಲಂಗಾಣ ರೀತಿ ಮುಸ್ಲಿಮರಿಗೆ ರಿಯಾಯಿತಿ ನೀಡಬೇಕು. ಅದನ್ನು ಆಂಧ್ರ ಪ್ರದೇಶ ಕೂಡ ಮಾಡ್ತಾ ಇದೆ. ಯಾರು ಚಂದ್ರಬಾಬು ನಾಯ್ಡು ಕೂಡ ಮಾಡ್ತಾ ಇದ್ದಾರೆ. ನಾನು ಕೇಳ್ತಿರೋದು, ಆಯ್ತಪ್ಪ ನೀವು ಕೊಡಿ, ನನ್ನದೇನು ಅಬ್ಜೆಕ್ಷನ್ ಇಲ್ಲ ಇದಕ್ಕೆ. ಹಬ್ಬ ಹರಿದಿನ ಅವರವ್ರು ಆಚರಿಸ್ಕೋಬೇಕು. ನಾನು ಅದು ಮಾತ್ರ ಅಲ್ಲ, ನಾನು ಈ ಯುಗಾದಿ ಟೈಮಲ್ಲಿ ಇಸ್ಪಿಟ್ ಆಡೋದಕ್ಕೆ 3 ದಿವಸ ಅವಕಾಶ ಕೊಡಿ ಅಂತ ಕುಮಾರಸ್ವಾಮಿ ಹೇಳಿದ್ದನ್ನು ಉಲ್ಲೇಖ ಮಾಡಿದ್ದೆ. ಏನು ಗೊತ್ತಾ ಶ್ರುತಿ, ಈಗ ನಮ್ಮ ಕಡೆ ಕೋಳಿ ಅಂಕ ಆಗುತ್ತೆ. ಕೋಳಿ ಅಂಕ ಆಗೋದ್ರಿಂದ ಅದು ಜುಗಾರಿ ಆಗುತ್ತೆ, ಮತ್ತೊಂದಾಗುತ್ತೆ. ನೀವು ಅದನ್ನು ಬಿಟ್ಬಿಡಿ, ನೀವು ಮನಸ್ಸು ಬಂದಾಗ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ವರ್ಷದಲ್ಲಿ 2 ದಿವಸ ಯಾವುದಾದ್ರೂ ಪತ್ತನ ಜನ ಮತ್ತು ಯಾವುದೊಂದು ಟೈಮ್ ಬರುತ್ತೆ, 2 ದಿವಸ ಮಾಡ್ರಪ್ಪ, ಎಲ್ಲಿ ಬೇಕಿದ್ರೂ ಮಾಡ್ಕೋಬೋದು, ನಾವು ಫ್ರೀ ಬಿಟ್ಬಿಡ್ತೀವಿ, ಏನೂ ಆಗಲ್ಲ. ಆಮೇಲೆ ಇಸ್ಪಿಟ್ ಗೀಳು ಇರುತ್ತೆ. ನಾನು ಇದನ್ನು ಸರಿಯೋ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಆನ್ಲೈನಲ್ಲಿ ಹಾಳಾಗಿ ಸಾಯೋದಕ್ಕಿಂತ ಮನರಂಜನೆಗಾಗಿ ನೀವು ಇಲ್ಲಿ ತುಮಕೂರು ಭಾಗದಲ್ಲಿ ಈ ಟೈಮಲ್ಲಿ, ಯಾವ ಟೈಮಲ್ಲಿ ಅಂತಂದ್ರೆ ಯುಗಾದಿ ಟೈಮಲ್ಲಿ ಶಾಮಿಯಾನ ಹಾಕ್ಬಿಟ್ಟು ಪೊಲೀಸ್ ಬಂದ್ರೆ ಓಡ್ತಾರೆ. ಅವತ್ತೊಂದು ನಿಮಗೆ ಸ್ಟೋರಿ ತೋರಿಸಿದೆ ಗೊತ್ತಾ, ಪೊಲೀಸ್ ಬಂದ್ರು ಅಂತ ಓಡ್ಬಿಟ್ಟು ಸತ್ತೋಗ್ಬಿಟ್ಟ ವಿಜಯಪುರದಲ್ಲಿ. ಅದರ ಬದಲಿಗೆ ನೀವು 3 ದಿವಸ ಫ್ರೀ ಕೊಡಿ. ಈಗ ನೀವು ಲಾಟ್ರಿ ಮಾರ್ತೀರಂತೆ ನಮಗೆ, ಅದು ಮೋಸ ಅಲ್ವಾ? ಅವರ ಒಂದು ಏನು ಒಂದಿರ್ತದಲ್ಲ ಆ ಚಾಳಿ, ಅದು 3 ದಿವಸ ಮುಗಿದ್ಬಿಡಿ, ಅವನಿಗಾಗತ್ತೆ 3 ದಿವಸ ಜೋರಾಗಿ ಆಚರಿಸೋಣ. ಮತ್ತೊಂದು ನಾನು ಅದಕ್ಕೆ ಹೇಳ್ತಿರೋದು, ಈಗ ನೀವು ಯಾವುದೇ ಹೆಚ್ಚು ಕಡಿಮೆ ಎಲ್ಲದರಲ್ಲೂ ಆಗುತ್ತೆ. ಈಗ ನೋಡಿ, ಇವರು ಕೇಳ್ತಾ ಇದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ. ನನ್ನ ಪ್ರಶ್ನೆ ಒಂದೇ, ಈಗ ಕೇರಳದಲ್ಲಿ ಶಾಲೆಗೆ ಶುಕ್ರವಾರ ರಜೆ ಇದೆ ಗೊತ್ತಾ ನಿಮಗೆ? ಯಾಕೆಂದರೆ ಮಸೀದಿಗೆ ಹೋಗಬೇಕು ಅಂತೇಳಿ. ಹಾಗಿದ್ರೆ ಹಿಂದೂಗಳಿಗೆ ಅವಕಾಶನೇ ಇಲ್ವಾ? ಭಾನುವಾರ ರಜೆ ಇರೋದು ಯಾವುದಕ್ಕೆ ಹೋಗಬೇಕು ಅಂತ, ಚರ್ಚ್ಗೆ ಹೋಗಬೇಕು ಅಂತೇಳಿ. ಅದಕ್ಕೂ ಇದಕ್ಕೆ ಎಲ್ಲದಕ್ಕೂ ಸಮಾಧಾನಿತರಾಗಿದ್ದೀವಿ ನಾವು. ಆದರೆ ಹಿಂದೂ ಧರ್ಮದ ಒಂದು ಪಾಲನೆ ಬಂದಾಗ ನಿಮ್ಮ ಬಾಯಲ್ಲಿ ಅದೇನು ಬೆಂಕಿ ಬಂದುಬಿಡ್ತದೆ? ಬಾಯಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಬೆಂಕಿ ಬಂದುಬಿಡ್ತದೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ಶ್ರೀರಾಮನ ದರ್ಶನಕ್ಕೆ ಹೋಗೋದು ಬೇಡ ಅಂತಂದರೆ ನೀವು ಯಾರು ಹೇಳೋಕ್ಕೆ? ಕುಂಭಮೇಳಕ್ಕೆ ನಿಮ್ಮ ಮಾತನ್ನು ಒಬ್ಬರು ಕೇಳಿಲ್ಲಲ್ರಿ? 55 ಕೋಟಿ ಜನ ಬಂದ್ರಲ್ರಿ, ಒಬ್ಬನೂ ಕೇಳಿಲ್ಲ. ನಿಮ್ಮ KPCC ಅಧ್ಯಕ್ಷನೇ ಕೇಳಲಿಲ್ಲ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಹುಸೇನ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಅದಾದ ನಂತರ ನಾನು ತೆಲಂಗಾಣದಲ್ಲೂ ಕೂಡ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಹೇಳಿದ್ದಾನೆ. ರಾಜ್ಯದಲ್ಲೂ ಜಾರಿಯಾಗುತ್ತಾ ತೆಲಂಗಾಣ ಮಾದರಿ. ರಂಜಾನ್ ತಿಂಗಳಲ್ಲಿ ಕೆಲಸದ ಅವಧಿ ಕಡಿತಕ್ಕೆ ಬೇಡಿಕೆ. ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ತಿಂಗಳಲ್ಲಿ ಕೆಲ ಅಧಿಕಾರಿಗಳ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಮಾದರಿ ಜಾರಿಗೊಳಿಸಲು ಬೇಡಿಕೆ ಕೇಳಿ ಬಂದಿದೆ. ತೆಲಂಗಾಣದಲ್ಲಿ ರಂಜಾನ್ ತಿಂಗಳು ಪೂರ್ತಿ ಸಂಜೆ 1 ಗಂಟೆ ಕೆಲಸದ ಅವಧಿಯನ್ನು ಕಡಿಮೆ ಮಾಡಲಾಗಿದೆ. ಅಂದರೆ ಸಂಜೆ 5 ಗಂಟೆಗೆ ಕೆಲಸದ ಅವಧಿ ಮುಕ್ತಾಯವಾಗ್ತಿದ್ರೆ ರಂಜಾನ್ ತಿಂಗಳಲ್ಲಿ 4 ಗಂಟೆಗೆ ಕಡಿಮೆ ಮಾಡಲಾಗಿದೆ. ಇದೀಗ 1 ತಿಂಗಳ ಕಾಲ ಅಧಿಕಾರಿಗಳಿಗೆ ಸಂಜೆ ಕೆಲಸದ ಅವಧಿ ಕಡಿಮೆ ಮಾಡಬೇಕೆಂದು KPCCಯಿಂದಲೇ CMಗೆ ಮನವಿ ಮಾಡಲಾಗಿದೆ. ಹೌದು, KPCC ಉಪಾಧ್ಯಕ್ಷ ಹುಸೇನ್ CM ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ. ರಂಜಾನ್ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಜೆ 2 ಗಂಟೆಗಳ ಕಾಲ ರಜೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಹುಸೇನ್ ಮಾಹಿತಿ ನೀಡಿದ್ದಾರೆ. ನಮ್ಮ ಮುಖ್ಯಮಂತ್ರಿ
ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಮನವಿ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ನೌಕರರು ಏನಿದ್ದಾರೆ, ನಮ್ಮ ಸರ್ಕಾರಿ ನೌಕರರು ಮುಸ್ಲಿಂ ಸಮಾಜದವರು, ಅವರು ಕೂಡ ಆದಷ್ಟು ಬೇಗನೆ 4 ಗಂಟೆ ನಂತರ ಬೇಗನೆ ಹೋಗಲಿಕ್ಕೆ ಕಚೇರಿಯಿಂದ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ತೆಲಂಗಾಣ ರೀತಿಯಲ್ಲಿ ಕೂಡ ಅಂತ. ಹೌದು, ತೆಲಂಗಾಣ ರೀತಿಯಲ್ಲಿ, ಆಂಧ್ರ ಪ್ರದೇಶ ರೀತಿಯಲ್ಲಿ ಬೇಗನೆ ಕಚೇರಿಯಿಂದ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿಸ್ತೇನೆ. ಮಾರ್ಚ್ 2ರಿಂದ ಶುರುವಾಗಿ ಮಾರ್ಚ್ ಎಂಡಿಗೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ 1 ತಿಂಗಳು ಕಾಲಾವಕಾಶ ಕೊಟ್ಟರೆ ಆ ಥರ ಬೇಗ ಹೋಗಲಿಕ್ಕೆ ಕಚೇರಿಯಿಂದ. ತೆಲಂಗಾಣ ರೀತಿ ನಮ್ಮಲ್ಲೂ ಮುಸ್ಲಿಂ ಸಮುದಾಯದ ಸರ್ಕಾರಿ ನೌಕರರಿಗೆ ಸಂಜೆ 2 ಗಂಟೆ ರಜೆ ನೀಡಬೇಕೆಂದು ಮನವಿ ಸಲ್ಲಿಸಿದ್ದು, ಸರ್ಕಾರದ ನಿರ್ಧಾರ ಏನು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ವಿಜಯ್ ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್. ಕುಂಭಮೇಳ ಜಾನೇಸೆ ಏನು ಹೋಗೋದ್ರಿಂದ ಬಡತನ ನಿವಾರಣೆ ಆಗತ್ತಾ, ಆಮೇಲೆ ಬಡವರ ಹೊಟ್ಟೆ ತುಂಬತ್ತಾ, ಇದೆಲ್ಲ ಕೇಳಿದ್ರಿ. ಹಿಂದೂ ಧರ್ಮವಾಗಿದ್ದ ಕಾರಣಕ್ಕೆ ಕೇಳಿದ್ರಿ. ಈಗ ತೆಲಂಗಾಣದಲ್ಲಿ ಈಗ ರಂಜಾನ್ ಬರ್ತಾ ಇದೆ, ಪವಿತ್ರ ತಿಂಗಳು, ಮುಸ್ಲಿಮರ ಪವಿತ್ರ ತಿಂಗಳು. ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಅವರು, ಮಾಡಬೇಕು. ಅದು ಅವರು ಏನು ಧಾರ್ಮಿಕವಾಗಿ ಅದನ್ನು ಪಾಲನೆ ಮಾಡ್ತಾ ಇರುವಂಥದ್ದು. ಈಗ ತೆಲಂಗಾಣದಲ್ಲಿ 2 ಗಂಟೆ ಕಡಿತ ಮಾಡಿದ್ದಾರೆ. ಈಗ ಕರ್ನಾಟಕದಲ್ಲೂ ಮಾಡಬೇಕು ಅಂತ ಅಹವಾಲು ಬಂದಿದೆ. ದಮ್ಮಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಈಗ ನಿಮಗೆ ಹೇಳೋದಕ್ಕೆ ಧೈರ್ಯ ಇದೆಯಾ? ತೆಲಂಗಾಣದಲ್ಲಿ ಹೆಂಗೆ ಮಾಡಿದ್ರೆ, ತೆಲಂಗಾಣ ಮೇ ಕ್ಯೂ ಕಿಯಾ 2 ಗಂಟಾ ಏನು 2 ಗಂಟೆ ಕಡಿತ ಹೆಂಗೆ ಮಾಡಿದ್ರಿ, ಹೊಟ್ಟೆ ತುಂಬತ್ತಾ ಅಂತ ಯಾಕೆ ನಿಮಗೆ ಕೇಳೋ ಧೈರ್ಯ ಇದೆಯಾ? ಅದಕ್ಕೆ ಕೇಳ್ತಾ ಇರೋದು. ನೋಡಿ, ಭಾರತ ದೇಶ ಇದೆಯಲ್ಲ, ಪ್ರತಿಯೊಂದು ಧರ್ಮವನ್ನು ಕೂಡ ಗೌರವಿಸುತ್ತೆ, ಪ್ರತಿಯೊಂದು ಅವರ ಧಾರ್ಮಿಕ ನಂಬಿಕೆಗಳನ್ನು ಕೂಡ ಗೌರವಿಸುತ್ತೆ. ಆದರೆ ಭಾರತಕ್ಕೆ ಮೂಲವಾದಂಥ ಒಂದು ಧರ್ಮ ಅಂತಿದೆ, ಅದು ಹಿಂದೂ ಧರ್ಮ, ಸನಾತನ ಧರ್ಮ. ನೀವು ಅದರ ಬಗ್ಗೆನೇ ಅಟ್ಯಾಕ್ ಮಾಡ್ತಾ ಉಳಿದವರಿಗೆಲ್ಲ ನೀವು ಏನು ರೆಡ್ ಕಾರ್ಪೆಟ್ ಹಾಸ್ತಾ ಇದ್ರೆ ನಿಮ್ಮನ್ನು ಪ್ರಶ್ನೆ ಮಾಡಬೇಕಾ ಬೇಡವಾ? ಈಗ ನೋಡಿ, ತೆಲಂಗಾಣ ಮಾದರಿಯಲ್ಲಿ ರಂಜಾನ್ ರಜೆಗೆ ಮನವಿ ಸಿದ್ದರಾಮಯ್ಯಗೆ KPCC ಉಪಾಧ್ಯಕ್ಷ ಹುಸೇನ್ ಮನವಿ ಮಾಡಿದ್ದಾರೆ. ನಾನು ಮನವಿ ಮಾಡಿದ್ರ ಬಗ್ಗೆ ಏನು ನಾನು ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ. ಅವರು ನಮ್ಮ ಹಬ್ಬವನ್ನು ಆಚರಿಸ್ಬೇಕಪ್ಪ, ನಮ್ಗೆ ಕೊಡಿ ಅಂತ ಅವ್ರು ಕೇಳ್ತಾ ಇದ್ರು, ತಪ್ಪೇನಿಲ್ಲ. ಆದರೆ ಕುಂಭಮೇಳಕ್ಕೆ ಹೋದಾಗ ಬೈದಂತಹ, ರಾಮ ಮಂದಿರಕ್ಕೆ ಹೋಗಬೇಡಿ ಅಂತ ಬೈದಂತಹ ಈ ಮಲ್ಲಿಕಾರ್ಜುನ ಖರ್ಗೆಗೆ ಮುಖ ಇದೆಯಾ ಇದರ ಬಗ್ಗೆ ಮಾತಾಡೋದಕ್ಕೆ? ರಂಜಾನ್ ಟೈಮ್ನಲ್ಲಿ 2 ಗಂಟೆ ರಿಯಾಯಿತಿ ನೀಡಬೇಕು, ತೆಲಂಗಾಣ ರೀತಿ ಮುಸ್ಲಿಮರಿಗೆ ರಿಯಾಯಿತಿ ನೀಡಬೇಕು. ಅದನ್ನು ಆಂಧ್ರ ಪ್ರದೇಶ ಕೂಡ ಮಾಡ್ತಾ ಇದೆ. ಯಾರು? ಚಂದ್ರಬಾಬು ನಾಯ್ಡು ಕೂಡ ಮಾಡ್ತಾ ಇದ್ದಾರೆ. ನಾನು ಕೇಳ್ತಿರೋದು, ಆಯ್ತಪ್ಪ ನೀವು ಕೊಡಿ, ನನ್ನದೇನು ಅಬ್ಜೆಕ್ಷನ್ ಇಲ್ಲ ಇದಕ್ಕೆ. ಹಬ್ಬ ಹರಿದಿನ ಅವರವ್ರು ಆಚರಿಸ್ಕೋಬೇಕು. ನಾನು ಅದು ಮಾತ್ರ ಅಲ್ಲ, ನಾನು ಈ ಯುಗಾದಿ ಟೈಮಲ್ಲಿ ಇಸ್ಪಿಟ್ ಆಡೋದಕ್ಕೆ 3 ದಿವಸ ಅವಕಾಶ ಕೊಡಿ ಅಂತ ಕುಮಾರಸ್ವಾಮಿ ಹೇಳಿದ್ದನ್ನು ಉಲ್ಲೇಖ ಮಾಡಿದ್ದೆ. ಏನು ಗೊತ್ತಾ ಶ್ರುತಿ, ಈಗ ನಮ್ಮ ಕಡೆ ಕೋಳಿ ಅಂಕ ಆಗುತ್ತೆ. ಕೋಳಿ ಅಂಕ ಆಗೋದ್ರಿಂದ ಅದು ಜುಗಾರಿ ಆಗುತ್ತೆ, ಮತ್ತೊಂದು ಆಗುತ್ತೆ. ನೀವು ಅದನ್ನು ಬಿಟ್ಬಿಡಿ, ನೀವು ಮನಸ್ಸು ಬಂದಾಗ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ವರ್ಷದಲ್ಲಿ 2 ದಿವಸ ಯಾವುದಾದ್ರೂ ಪತ್ತನ ಜನ ಮತ್ತು ಯಾವುದೊಂದು ಟೈಮ್ ಬರುತ್ತೆ, 2 ದಿವಸ ಮಾಡ್ರಪ್ಪ, ಎಲ್ಲಿ ಬೇಕಿದ್ರೂ ಮಾಡ್ಕೋಬೋದು, ನಾವು ಫ್ರೀ ಬಿಟ್ಬಿಡ್ತೀವಿ, ಏನೂ ಆಗಲ್ಲ. ಆಮೇಲೆ ಇಸ್ಪಿಟ್ ಗೀಳು ಇರುತ್ತೆ. ನಾನು ಇದನ್ನು ಸರಿಯೋ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಆನ್ಲೈನಲ್ಲಿ ಹಾಳಾಗಿ ಸಾಯೋದಕ್ಕಿಂತ ಮನರಂಜನೆಗಾಗಿ ನೀವು ಇಲ್ಲಿ ತುಮಕೂರು ಭಾಗದಲ್ಲಿ ಈ ಟೈಮಲ್ಲಿ, ಯಾವ ಟೈಮಲ್ಲಿ ಅಂತಂದ್ರೆ ಯುಗಾದಿ ಟೈಮಲ್ಲಿ ಶಾಮಿಯಾನ ಹಾಕ್ಬಿಟ್ಟು ಪೊಲೀಸ್ ಬಂದ್ರೆ ಓಡ್ತಾರೆ. ಅವತ್ತೊಂದು ನಿಮಗೆ ಸ್ಟೋರಿ ತೋರಿಸಿದೆ ಗೊತ್ತಾ, ಪೊಲೀಸ್ ಬಂದ್ರು ಅಂತ ಓಡ್ಬಿಟ್ಟು ಸತ್ತೋಗ್ಬಿಟ್ಟ ವಿಜಯಪುರದಲ್ಲಿ. ಅದರ ಬದಲಿಗೆ ನೀವು 3 ದಿವಸ ಫ್ರೀ ಕೊಡಿ. ಈಗ ನೀವು ಲಾಟ್ರಿ ಮಾಡ್ತೀರಂತೆ ನಮಗೆ, ಅದು ಮೋಸ ಅಲ್ವಾ? ಅವರ ಒಂದು ಏನು ಒಂದಿರ್ತದಲ್ಲ ಆ ಚಾಳಿ, ಅದು 3 ದಿವಸ ಮುಗಿದ್ಬಿಟ್ಟು ಅವನಿಗಾಗತ್ತೆ 3 ದಿವಸ ಜೋರಾಗಿ ಆಚರಿಸೋಣ. ಮತ್ತೊಂದು ನಾನು ಅದಕ್ಕೆ ಹೇಳ್ತಿರೋದು, ಈಗ ನೀವು ಯಾವುದೇ ಹೆಚ್ಚು ಕಡಿಮೆ ಎಲ್ಲದರಲ್ಲೂ ಆಗುತ್ತೆ. ಈಗ ನೋಡಿ, ಇವರು ಕೇಳ್ತಾ ಇದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ. ನನ್ನ ಪ್ರಶ್ನೆ ಒಂದೇ, ಈಗ ಕೇರಳದಲ್ಲಿ ಶಾಲೆಗೆ ಶುಕ್ರವಾರ ರಜೆ ಇದೆ ಗೊತ್ತಾ ನಿಮಗೆ? ಯಾಕೆಂದರೆ ಮಸೀದಿಗೆ ಹೋಗಬೇಕು ಅಂತೇಳಿ. ಹಾಗಿದ್ರೆ ಹಿಂದೂಗಳಿಗೆ ಅವಕಾಶನೇ ಇಲ್ವಾ? ಭಾನುವಾರ ರಜೆ ಇರೋದು ಯಾವುದಕ್ಕೆ ಹೋಗಬೇಕು ಅಂತ, ಚರ್ಚ್ಗೆ ಹೋಗಬೇಕು ಅಂತೇಳಿ. ಅದಕ್ಕೂ ಇದಕ್ಕೆ ಎಲ್ಲದಕ್ಕೂ ಸಮಾಧಾನಿತರಾಗಿದ್ದೀವಿ ನಾವು. ಆದರೆ ಹಿಂದೂ ಧರ್ಮದ ಒಂದು ಪಾಲನೆ ಬಂದಾಗ ನಿಮ್ಮ ಬಾಯಲ್ಲಿ ಅದೇನು ಬೆಂಕಿ ಬಂದುಬಿಡ್ತದೆ? ಬಾಯಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಬೆಂಕಿ ಬಂದುಬಿಡ್ತದೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ಶ್ರೀರಾಮನ ದರ್ಶನಕ್ಕೆ ಹೋಗೋದು ಬೇಡ ಅಂತಂದರೆ ನೀವು ಯಾರು ಹೇಳೋಕ್ಕೆ? ಕುಂಭಮೇಳಕ್ಕೆ ನಿಮ್ಮ ಮಾತನ್ನು ಒಬ್ಬರು ಕೇಳಿಲ್ಲಲ್ರಿ. 55 ಕೋಟಿ ಜನ ಬಂದ್ರಲ್ರಿ, ಒಬ್ಬನೂ ಕೇಳಿಲ್ಲ. ನಿಮ್ಮ KPCC ಅಧ್ಯಕ್ಷನೇ ಕೇಳಲಿಲ್ಲ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಹುಸೇನ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಅದಾದ ನಂತರ ನಾನು ತೆಲಂಗಾಣದಲ್ಲೂ ಕೂಡ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಹೇಳಿದ್ದಾನೆ. ರಾಜ್ಯದಲ್ಲೂ ಜಾರಿಯಾಗುತ್ತಾ ತೆಲಂಗಾಣ ಮಾದರಿ.
ರಂಜಾನ್ ತಿಂಗಳಲ್ಲಿ ಕೆಲಸದ ಅವಧಿ ಕಡಿತಕ್ಕೆ ಬೇಡಿಕೆ. ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ತಿಂಗಳಲ್ಲಿ ಕೆಲ ಅಧಿಕಾರಿಗಳ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಮಾದರಿ ಜಾರಿಗೊಳಿಸಲು ಬೇಡಿಕೆ ಕೇಳಿ ಬಂದಿದೆ. ತೆಲಂಗಾಣದಲ್ಲಿ ರಂಜಾನ್ ತಿಂಗಳು ಪೂರ್ತಿ ಸಂಜೆ 1 ಗಂಟೆ ಕೆಲಸದ ಅವಧಿಯನ್ನು ಕಡಿಮೆ ಮಾಡಲಾಗಿದೆ. ಅಂದರೆ ಸಂಜೆ 5 ಗಂಟೆಗೆ ಕೆಲಸದ ಅವಧಿ ಮುಕ್ತಾಯವಾಗ್ತಿದ್ರೆ ರಂಜಾನ್ ತಿಂಗಳಲ್ಲಿ 4 ಗಂಟೆಗೆ ಕಡಿಮೆ ಮಾಡಲಾಗಿದೆ. ಇದೀಗ 1 ತಿಂಗಳ ಕಾಲ ಅಧಿಕಾರಿಗಳಿಗೆ ಸಂಜೆ ಕೆಲಸದ ಅವಧಿ ಕಡಿಮೆ ಮಾಡಬೇಕೆಂದು ಕೆಪಿಸಿಸಿಯಿಂದಲೇ ಸಿಎಂಗೆ ಮನವಿ ಮಾಡಲಾಗಿದೆ. ಹೌದು, ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ. ರಂಜಾನ್ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಜೆ 2 ಗಂಟೆಗಳ ಕಾಲ ರಜೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಹುಸೇನ್ ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಮನವಿ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ನೌಕರರು ಏನಿದ್ದಾರೆ, ನಮ್ಮ ಸರ್ಕಾರಿ ನೌಕರರು ಮುಸ್ಲಿಂ ಸಮಾಜದವರು, ಅವರು ಕೂಡ ಆದಷ್ಟು ಬೇಗನೆ 4 ಗಂಟೆ ನಂತರ ಬೇಗನೆ ಹೋಗಲಿಕ್ಕೆ ಕಚೇರಿಯಿಂದ ಅವಕಾಶ ಮಾಡಿಕೊಳ್ಳಿ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ತೆಲಂಗಾಣ ರೀತಿಯಲ್ಲಿ ಕೂಡ ಅಂತ. ಹೌದು, ತೆಲಂಗಾಣ ರೀತಿಯಲ್ಲಿ, ಆಂಧ್ರ ಪ್ರದೇಶ ರೀತಿಯಲ್ಲಿ ಬೇಗನೆ ಕಚೇರಿಯಿಂದ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿಸ್ತೇನೆ. ಮಾರ್ಚ್ 2ರಿಂದ ಶುರುವಾಗಿ ಮಾರ್ಚ್ ಎಂಡಿಗೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ 1 ತಿಂಗಳು ಕಾಲಾವಕಾಶ ಕೊಟ್ಟರೆ ಆ ಥರ ಬೇಗ ಹೋಗಲಿಕ್ಕೆ ಕಚೇರಿಯಿಂದ. ತೆಲಂಗಾಣ ರೀತಿ ನಮ್ಮಲ್ಲೂ ಮುಸ್ಲಿಂ ಸಮುದಾಯದ ಸರ್ಕಾರಿ ನೌಕರರಿಗೆ ಸಂಜೆ 2 ಗಂಟೆ ರಜೆ ನೀಡಬೇಕೆಂದು ಮನವಿ ಸಲ್ಲಿಸಿದ್ದು, ಸರ್ಕಾರದ ನಿರ್ಧಾರ ಏನು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ವಿಜಯ್ ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್